Hi Yati. ಆಯ್ತು. So December month trade report, trade analysis report. So last month ನಿಂದು equity first ಇಂದ ಇದ್ದಿದ್ದು $500 ಅಕೌಂಟ್ ಅಲ್ಲಿ ನೀನ್ ಟ್ರೇಡ್ ಮಾಡಿದ್ಯಾ ಹೌದಾ? ಸೊ $500 ಅಕೌಂಟ್ ಇಟ್ಕೊಂಡು ನೀನ್ ಏನ್ ಮಾಡಿದ್ಯಾ $612 ಅದನ್ನ ಇನ್ಕ್ರೀಸ್ ಮಾಡಿದೆ. ದಟ್ ಈಸ್ ಗ್ರೇಟ್. ಫಸ್ಟ್ ಆಫ್ ಆಲ್ ಐ ಕಂಗ್ರಾಚುಲೇಟ್ ಯು. ಸೊ ಚೆನ್ನಾಗಾಗಿದೆ. ಬಟ್ ಈ ಕನ್ಸಿಸ್ಟೆನ್ಸಿ ಎವ್ರಿ ಮಂತ್ ಇರಬೇಕು ಅಂತಂದ್ರೆ ನಾವ್ ಏನೇನ್ ಮಾಡ್ಬೇಕು? ಸಮ್ ಕೀ ಅಬ್ಸರ್ವೇಷನ್ಸ್ ನಾವು ಮಾಡಿದೀವಿ. ಸೊ ಅದನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ, ಓಕೆನಾ? ಓಕೆ. ಸೊ ಬೇಸಿಕಲಿ ಪ್ರಾಫಿಟ್ ಟ್ರೇಡ್ಸ್ ನೀನ್ ಏನ್ ಮಾಡಿದ್ಯಾ? ಓಕೆ. ಸೊ ಪ್ರಾಫಿಟ್ ಸೈಡ್ ನೀನ್ ಏನ್ ಟ್ರೇಡ್ ಮಾಡಿದ್ಯಾ? $528 ನೀನ್ ಪ್ರಾಫಿಟ್ ಮಾಡಿದ್ಯಾ? ನೆನ್ಪಿಟ್ಕೋ. ಕಂಪ್ಲೀಟ್ $528 ನೀನ್ ಪ್ರಾಫಿಟ್ ಮಾಡಿದ್ಯಾ. ಬಟ್ ಅದ್ರಲ್ಲಿ ನೀನ್ ಲಾಸ್ ಮಾಡ್ಕೊಂಡಿರೋದು $416 ಲಾಸ್ ಮಾಡ್ಕೊಂಡಿದ್ಯಾ. ಓಕೆ. ಓಕೆನಾ? ಇದೊಂಥರ ಹೆಂಗಾಗ್ಬಿಟ್ಟಿದೆ, ಪ್ರಾಫಿಟ್ ಏನೋ ಮಾಡಿದ್ಯಾ ಮತ್ತೆ ರಿಟರ್ನ್ ಅಲ್ಲೇ ಕೊಟ್ಬಿಟ್ಟಿದ್ಯಾ ಮಾರ್ಕೆಟ್ಗೆ ಲಾಸ್ ಮಾಡ್ಕೊಂಡು. ಸೊ $416 ಏನ್ ಮಾಡಿದ್ಯಾ, ಮತ್ತೆ $528 ತುಂಬಾ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಏನ್ $416 ರಿಟರ್ನ್ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅನ್ಸುತ್ತೆ. $528 ಅಷ್ಟೆಲ್ಲ ಬೇಡ ನಂಗೆ, $400 ಲಾಸ್ ಮಾಡ್ಕೊಂಡು ಮಾರ್ಕೆಟಿಗೆ ರಿಟರ್ನ್ ಕೊಡೋಣ ಅಂತ. ಬಟ್ ಏನಾಗಿದೆ ಟೋಟಲ್ ನಿಂದು ರಿಸಲ್ಟ್ ಏನಿದೆ ಅಂತಂದ್ರೆ 45% ನೀನ್ ಏನ್ ಮಾಡಿದ್ಯಾ ಲಾಸಸ್ ಮಾಡ್ಕೊಂಡಿದ್ಯಾ. 55% ನಿಂದೇನು ಪಾಸಿಟಿವ್ ಟ್ರೇಡ್ಸ್. ಟೋಟಲ್ ನಿಂದು ಏನ್ ರೇಷಿಯೋ ಇದೆ 55% ಏನಾಗಿದೆ ನಿಂದು ಪಾಸಿಟಿವ್ ಸೈಡ್ ಇದೆಯಾ, 45% ನೆಗೆಟಿವ್ ಸೈಡ್ ಇದೆಯಾ. ಸೊ ಇಲ್ಲಿ ಮೊದಲನೇದ್ ನಿಂಗೆ ಅರ್ಥ ಮಾಡ್ಕೋಬೇಕಾಗಿರೋದು 45% ಏನ್ ಲಾಸ್ ಇದೆ ದಟ್ ಈಸ್ ಇನ್ಎವಿಟೇಬಲ್. ಅಂದ್ರೆ ನಿಂಗ್ ಆಗ್ತಾನೆ ಇರುತ್ತೆ ಲಾಸಸ್. ಯು ಕಾಂಟ್ ಅವಾಯ್ಡ್ ಲಾಸಸ್. ಲಾಸಸ್ ನ ನಾವು ಅವಾಯ್ಡ್ ಮಾಡಕ್ಕಾಗಲ್ಲ. ಬಟ್ ನಾವೇನ್ ಮಾಡ್ಬೋದು, ಲಾಸಸ್ ನ ರೆಡ್ಯೂಸ್ ಮಾಡ್ಕೋಬಹುದು. ಓಕೆನಾ? ದಿಸ್ ಈಸ್ ದ ಮೇಜರ್ ಥಿಂಗ್. ಬಿಕಾಸ್ ಇಲ್ಲಿ ನೋಡಿ ಅತಿ, $528 ನೀನ್ ಪ್ರಾಫಿಟ್ ಮಾಡ್ಕೊಂಡಿದ್ಯಾ. ಆ ಪ್ರಾಫಿಟ್ ಒಳಗಡೆ ನೀನ್ ಜಸ್ಟ್ ಆ ಪ್ರಾಫಿಟ್ ನ ಉಳಿಸ್ಕೊಂಡಿದ್ರು ಏನಾಗಿರೋದು, ನಿನ್ ಹತ್ರ ಇನ್ನ ನೀನ್ ರಿಟರ್ನ್ಸ್ ಜಾಸ್ತಿ ಮಾಡ್ಕೋಬಹುದಾಗಿತ್ತು. ಇವತ್ತು ಮೋಸ್ಟ್ ಆಫ್ ದ ಟ್ರೇಡರ್ಸ್ ಏನ್ ಮಾಡ್ತಾರೆ, ಪ್ರಾಫಿಟ್ ಏನೋ ಮಾಡ್ತಾರೆ ಬಟ್ ಹಂಗೆ ಲಾಸು ಮಾಡ್ಕೊಂಡ್ಬಿಡ್ತಾರೆ. ದಟ್ ಈಸ್ ದ ಮೇಜರ್ ಇಶ್ಯೂ ಎವ್ರಿ ಟ್ರೇಡರ್ ಹ್ಯಾವ್. ನೀನ್ ಒಬ್ನೇ ಅಲ್ಲ, ಇವನ್ ನಾವು ಕೂಡ ಇನಿಷಿಯಲ್ ಟೈಮ್ ಒಳಗಡೆ ಇದೇ ತರ ಆಗ್ತಿತ್ತು. ಬಟ್ ನಮ್ ಕಾನ್ಸಂಟ್ರೇಷನ್ ಇನ್ಮೇಲಿಂದ ಏನಿರುತ್ತೆ, ಪಾಸಿಟಿವ್ ಟ್ರೇಡ್ಸ್ ನ ನಾನು ಎಷ್ಟು ಮಾಡ್ತೀನೋ ಅಷ್ಟೇ ನೆಗೆಟಿವ್ ಟ್ರೇಡ್ಸ್ ನ ಕಡಿಮೆ ಮಾಡ್ತೀನಿ. ನಾನು ಎಷ್ಟಾಗುತ್ತಷ್ಟು ನೆಗೆಟಿವ್ ಟ್ರೇಡ್ಸ್ ನ ನಾನು ಜಾಸ್ತಿ ಮಾಡಲ್ಲ. ಐದರ್ ನೆಗೆಟಿವ್ ಟ್ರೇಡ್ಸ್ ಏನಕ್ಕಾಗತ್ತೆ, ಅಥವಾ ಈ ಮೇಜರ್ ಲಾಸ್ ಏನಾಗಿದೆ, ಏನಕ್ಕೋಸ್ಕರ ಆಗಿದೆ ನಿಂದ್ರೊಳಗಡೆ ಅಂತಂದ್ರೆ, ಮೊದಲನೇ ಪಾಯಿಂಟ್ ಸ್ಟಾಪ್ ಲಾಸ್ ನೀನ್ ರೆಸ್ಪೆಕ್ಟ್ ಮಾಡಿಲ್ಲ. ಬಟ್ ಏನ್ ಮಾಡಿದ್ಯಾ, ನೆಕ್ಸ್ಟ್ ಏನ್ ಮಾಡಿದ್ಯಾ, ಸುಮಾರು ಟ್ರೇಡ್ಸ್ ಲಾಂಗರ್ ಟೈಮಿಗೆ ಬಿಟ್ಟಿದ್ಯಾ. ನೆಗೆಟಿವ್ ಟ್ರೇಡ್ಸ್ ನ ಲಾಂಗ್ ಟರ್ಮ್ ಬಿಟ್ಟಿದ್ಯಾ, 1 ಡೇಸ್ 2 ಡೇಸ್ ಅಥವಾ 1 ಅವರ್ 4 ಅವರ್ಸ್. ಸ್ಟಾಪ್ ಲಾಸ್ ನೀನ್ ಇಂಟ್ರಾಡೇ ಮಾಡ್ತಿದ್ಯಾ ಅಂದ್ರೆ ಒಂದ್ 15-20 ಮಿನಿಟ್ಸ್ ಒಳಗಡೆ ನಿಂದ ಐದು ಸ್ಟಾಪ್ ಲಾಸ್ ಹಿಟ್ ಆಗ್ಬೇಕು, ಅಥವಾ ಒಂದು ಟೇಕ್ ಪ್ರಾಫಿಟ್ ಹಿಟ್ ಆಗ್ಬೇಕು. ನೀನ್ 30 ಮಿನಿಟ್ಸ್ 1 ಅವರ್ಗೂ ಜಾಸ್ತಿ ಏನಾದ್ರೂ ಇಂಟ್ರಾಡೇ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಟ್ರೇಡ್ ಮುಂದೆ ಕುತ್ಕೊಂಡಿದ್ಯಾ ಅಂದ್ರೆ ವಿ ಆರ್ ನಾಟ್ ಎ ಇಂಟ್ರಾಡೇ ಟ್ರೇಡರ್ಸ್, ಅಲ್ವಾ? ಸೊ ಇಂಟ್ರಾಡೇ ಟ್ರೇಡರ್ ಏನ್ ಇರ್ತಾನೆ, ಅವ ಆಲ್ಮೋಸ್ಟ್ 30 ಮಿನಿಟ್ಸ್ 1 ಅವರ್ 2 ಅವರ್ ಒಳಗಡೆ ಅವ್ನ್ ಟ್ರೇಡ್ ಕ್ಲೋಸ್ ಮಾಡ್ಕೊಂಡು ಏನ್ ಮಾಡ್ತಾನೆ, ಅವ್ನ್ ಸ್ಕ್ವೇರ್ ಆಫ್ ಮಾಡ್ಕೊಂತಾನೆ. 1 ಅವರ್ 2 ಅವರ್ಗಿನ ಜಾಸ್ತಿ ನೀನೇನಾದ್ರೂ ಟೈಮ್ ಕೊಡ್ತಿದ್ಯಾ ಟ್ರೇಡ್ಸ್ ನಿನ್ ರನ್ನಿಂಗ್ ಇದೆ ಅಂತಂದ್ರೆ ಯು ಆರ್ ನಾಟ್ ಅ ಇಂಟ್ರಾಡೇ ಟ್ರೇಡರ್. ನಾನು ಇಂಟ್ರಾಡೇ ಟ್ರೇಡರ್ ಅಲ್ಲ, ಸರಿನಾ? ಸೊ ಯಾವಾಗ ನಾನು 1 ಅವರ್ 2 ಅವರ್ಗೂ ಜಾಸ್ತಿ ನಾನು ಏನಾದ್ರೂ ಟ್ರೇಡ್ ಮಾಡ್ತಿದ್ದೀನಿ, ಅಥವಾ ಮಾರ್ಕೆಟ್ ಒಳಗಡೆ ನನ್ನ ಪೊಸಿಷನ್ಸ್ ಓಪನ್ ಇದೆ ಅಂತಂದ್ರೆ ದೆನ್ ಡೆಫಿನೆಟ್ಲಿ ಈ ಲಾಸಸ್ ಇನ್ನ ಇನ್ಕ್ರೀಸ್ ಆಗುತ್ತೆ, ರೈಟ್? ಸೊ ಮೇಜರ್ ರೀಸನ್ ಏನಿದೆ ಇಲ್ಲಿ, ಈ ರೀಸನ್ ಜಾಸ್ತಿ ನೀನ್ ಟೈಮ್ ಕೊಟ್ಟಿದ್ಯಾ. ಎರಡನೇದು ಸ್ಟಾಪ್ ಲಾಸ್ ನೀನ್ ರೆಸ್ಪೆಕ್ಟ್ ಮಾಡಿಲ್ಲ. ಪ್ಲಸ್ ಮೋರ್ ದೆನ್ 3 ಟ್ರೇಡ್ಸ್ ನಾವೇನ್ ಮಾಡಿದೀವಿ, ಆಡ್ ಮಾಡ್ಕೊಂಡು ಹೋಗಿದೀವಿ. 1 ಡೇಗೆ 2 ರಿಂದ 3 ಟ್ರೇಡ್ಸ್ ಮಾಡ್ತಿದೀವಿ. ಮ್ಯಾಕ್ಸಿಮಮ್ 3 ಟ್ರೇಡ್ಸ್ಗೂ ನಾನು ಜಾಸ್ತಿ ಮಾಡ್ತಿದೀವಿ ಅಂತಂದ್ರೆ ವಿ ವಿಲ್ ನಾಟ್ ಸಸ್ಟೈನ್ ಇನ್ ಮಾರ್ಕೆಟ್. ಮಾರ್ಕೆಟ್ ಒಳಗಡೆ ಜಾಸ್ತಿ ದಿನ ನಾವು ಸಸ್ಟೈನ್ ಮಾಡಕ್ ಆಗಲ್ಲ. ಸೊ ಮೇಜರ್ ಇಶ್ಯೂಸ್. ಬಟ್ ಎಸ್, ದಿಸ್ ಟೈಮ್ ಓಕೆ. ಬಟ್ ನೆಕ್ಸ್ಟ್ ಟೈಮ್ ಇಂದ ನೀನ್ ಏನ್ ಮಾಡು, ಇವತ್ತಿಂದ ನೋಟ್ ಮಾಡ್ಕೊಂಡು ಇಟ್ಕೋ, ನಾಟ್ ಮೋರ್ ದೆನ್ 3 ಟ್ರೇಡ್ಸ್. ನಾನ್ ದಿವ್ಸಕ್ಕೆ 3 ಟ್ರೇಡ್ಕಿಂತ ಜಾಸ್ತಿ ಟ್ರೇಡ್ ಮಾಡಲ್ಲ. ನಾನು ಸ್ಟಾಪ್ ಲಾಸ್ ಯಾವಾಗ್ಲೂ ನಾನು ಎಸೆಪ್ಟ್ ಮಾಡ್ಕೋತೀನಿ. ಎನಿ ಪೊಸಿಷನ್, ಇವಾಗ ನಾನು ಒಂದ್ ಪೊಸಿಷನ್ ಅಲ್ಲಿ ಹಾಕಿದೀನಿ, ಅವಾಗಿಂದ ಅವಾಗ್ಲೇ ಸ್ಟಾಪ್ ಲಾಸ್ ಇಟ್ಟಾಯ್ತಾ, ಓಕೆ. ಇಲ್ಲ ಒಂದ್ 10-50% ಪ್ರಾಫಿಟ್ ಸೈಡ್ ಹೋಗ್ಬಿಟ್ಟು ಆಮೇಲೆ ಸ್ಟಾಪ್ ಲಾಸ್ ಇಟ್ ಹಾಕ್ತಿದ್ದೇನೆ, ಅವಾಗ್ಲೂ ನೀನ್ ಎಸೆಪ್ಟ್ ಮಾಡ್ಕೋ. ಸೊ ದಟ್ ನಿನ್ಗೆ ಏನಿರುತ್ತೆ, ಒಂದ್ ಜರ್ನಲ್ ಎಂಟ್ರಿ ಇಟ್ಕೋ.
ಹ್ಮ್ ಆಲ್ರೆಡಿ ನಿನ್ನ ಹತ್ರ ಜರ್ನಲ್ ಎಂಟ್ರಿ ಎಕ್ಸೆಲ್ ಒಳಗಡೆ ನಾವು ಕೊಟ್ಟಿದೀವಿ. ಆ ತರ ನೀನ್ ಇನ್ಪುಟ್ಸ್ ನ ಆಡ್ ಮಾಡ್ಕೊಂಡು ಹೋಗು. ಏನೇನ್ ಮಿಸ್ಟೇಕ್ಸ್ ಇದೆ ಎವ್ರಿ ಡೇ ನೀನ್ ಆ ಜರ್ನಲ್ ನಿಂದ ಎಕ್ಸೆಲ್ ನೀನ್ ಓಪನ್ ಮಾಡ್ಕೊಂಡು ಎವ್ರಿ ಡೇ ಟ್ರೇಡ್ ಮಾಡೋವಾಗ ಒಂದ್ 2 ಸರಿ ನೀನ್ ಓದ್ದೆ ಅಂದ್ರೆ ನಿನ್ ಸೈಕಾಲಜಿ ಸೆಟ್ ಆಗುತ್ತೆ. ಓಕೆ, ನಾನ್ ಲಾಸ್ಟ್ ಟೈಮ್ ಮಾಡಿರೋ ಮಿಸ್ಟೇಕ್ಸ್ಗೂ ಈ ಸರಿ ಮಾಡ್ತಾ ಇರೋದು ಏನ್ ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಅನ್ನೋದು ನಿಂಗೆ ಅರ್ಥ ಆಗುತ್ತೆ. ರಿಪೀಟೆಡ್ ಆಗಿ ಅದೇ ಮಿಸ್ಟೇಕ್ಸ್ ಅನ್ನ ಮಾಡ್ತಿದ್ಯಾ ಅಂತಂದ್ರೆ ಅಗೇನ್ ವಿ ವಿಲ್ ಥಿಂಕ್ ಆನ್ ದೋಸ್ ಥಿಂಗ್ಸ್. ಏನ್ ನಾವು ಎಕ್ಸರ್ಸೈಸ್ ಮಾಡ್ಬೇಕು, ಏನ್ ನಾವು ಆಕ್ಟಿವಿಟಿ ಮಾಡ್ಬೇಕು, ಅದನ್ನ ನಾವು ರೆಡ್ಯೂಸ್ ಮಾಡೋದಕ್ಕೆ ವಿ ವಿಲ್ ಡಿಸ್ಕಸ್ ದಟ್. ಓಕೆ, ಬಟ್ ಓಕೆ ಆಸ್ ಆಫ್ ನೌ ಮೇಜರ್ ಇಶ್ಯೂ ಜಾಸ್ತಿ ಹೊತ್ತು ನೀನ್ ಟ್ರೇಡ್ಸ್ ನ ಇಟ್ಕೋತಿದ್ಯಾ, ಅದನ್ನ ಹ್ಮ್ ಮೊದಲು ಕಂಪ್ಲೀಟ್ಲಿ ಅವಾಯ್ಡ್ ಮಾಡು. ಸೊ ದಟ್ ಇವಾಗ 45% ಏನಾಗ್ಬೇಕು, ರೆಡ್ಯೂಸ್ ಆಗಿ 30%, 40%, 20% ಈ ತರ ರೆಡ್ಯೂಸ್ ಆಗ್ತಾ ಹೋಯ್ತು ಅಂತಂದ್ರೆ ಡೆಫಿನೆಟ್ಲಿ ಆಲ್ರೆಡಿ ನೀನ್ ಪ್ರಾಫಿಟ್ ಮಾಡ್ತಿದ್ಯಾ. ಯು ಹ್ಯಾವ್ ಅ ಗ್ರೇಟ್ ಪೊಟೆನ್ಶಿಯಲ್. ಪ್ರಾಫಿಟ್ ಮಾಡೋದಕ್ಕೆ ನಿನ್ ಹತ್ರ ಪೊಟೆನ್ಶಿಯಲ್ ಇದೆ, ಬಟ್ ಹ್ಮ್ ಏನಾಗ್ತಿಲ್ಲ, ಲಾಸಸ್ ನೀನ್ ಹ್ಯಾಂಡಲ್ ಮಾಡ್ತಿಲ್ಲ. ಲಾಸಸ್ ಏನಾದ್ರು ಜಸ್ಟ್ ನೀನ್ ಹ್ಯಾಂಡಲ್ ಮಾಡ್ಬಿಟ್ಟೆ ಅನ್ಕೋ, ಈಸಿಲಿ ನಾವೇನಾಗ್ಬೋದು, ಪ್ರಾಫಿಟ್ ಸೈಡ್ ಇನ್ನ ಇನ್ಕ್ರೀಸ್ ಆಗ್ಬೋದು. ಕ್ಲಿಯರ್? ಎಸ್ ಓಕೆನಾ? ಸೊ ಮೇಜರ್ ಇಶ್ಯೂ ಇದೆ. ನಾವು ಇಲ್ಲಿ ಏನ್ ಟ್ರೇಡ್ ಮಾಡ್ತಿದೀವಿ, ಜಸ್ಟ್ ನಿಂಗೆ ಇನ್ನೊಂದು ರಿಪೋರ್ಟ್ ಇದೆ ಇಲ್ಲಿ ನೋಡು, ಹ್ಮ್ ನಂಬರ್ ಆಫ್ ಟ್ರೇಡ್ ರಿಪೋರ್ಟ್ಸ್. ಸೊ 28 ಪೊಸಿಷನ್ಸ್ ಪಾಸಿಟಿವ್ ಸೈಡ್ ಆಗಿದೆ. ಯಾವುದು? ಬೈ. ನೀನ್ ಏನ್ ಬೈ ಟೋಟಲ್ ಟ್ರೇಡ್ಸ್ ಎಷ್ಟು ಮಾಡಿದ್ಯಾ ಬೈ ಒಳಗಡೆ? 58 ಟ್ರೇಡ್ಸ್ ಆಗಿದೆ ಟೋಟಲ್. ಹೌದಾ? 58 ಟ್ರೇಡ್ಸ್ ನೀನ್ ಏನ್ ಮಾಡಿದ್ಯಾ, ಟ್ರೇಡ್ ಮಾಡಿದ್ಯಾ ಬೈ ಸೈಡ್. ಅದ್ರ ಒಳಗಡೆ 30 ಟ್ರೇಡ್ಸ್ ನೆಗೆಟಿವ್ ಆಗಿದೆ, ಇನ್ 28 ಟ್ರೇಡ್ಸ್ ಏನಾಗಿದೆ, ಪಾಸಿಟಿವ್ ಸೈಡ್ ಇದೆ. ಅಂದ್ರೆ ಆಲ್ಮೋಸ್ಟ್ ನಿಂದು ಸೈಕಾಲಜಿ ಹೇಗಿದೆ ವಿತ್ ಬೈ, ವಿತ್ ರೆಸ್ಪೆಕ್ಟ್ ಟು ಬೈ, ಓಕೆ ಫೈನ್ ಇದೆ. ಬಟ್ ಅಲ್ಲಿ ನೀನ್ ಸ್ವಲ್ಪ ಬೈ ಸೈಡ್ ಇದ್ದಾಗ ನೆಗೆಟಿವ್ ಜಾಸ್ತಿ ಯೋಚನೆ ಮಾಡೋದು, ಅಥವಾ ಬೈ ಅಲ್ಲಿ ನೀನ್ ಬೇಗ ಅರ್ಜೆನ್ಸಿ ಮಾಡಿ ಟ್ರೇಡ್ ತಗೋತೀಯೋ, ದಟ್ ಈಸ್ ನಿಂಗೆ ಗೊತ್ತದು. ನೀನ್ ಯಾವಾಗ ಯಾವಾಗ ಬೈ ಸೈಡ್ ಹೋಗ್ತಿರ್ತೀಯ, ಏನ್ ನಿಂದು ಸೈಕಾಲಜಿ ಇರುತ್ತೆ ಅದನ್ನ ನೋಟ್ ಮಾಡ್ಕೋ. ಬಿಕಾಸ್ ಹ್ಮ್ ಬೈ ಸೈಡ್ ನಿನ್ ಫ್ಲಕ್ಚುಯೇಷನ್ಸ್. ಅದೇ ನಾವು ಸೆಲ್ ಸೈಡ್ ಹೋದಾಗ ನೀನ್ ಕ್ಲಿಯರ್ ಇದೆಯಾ, ಸೆಲ್ ಸೈಡ್ ನಿನ್ಗೆ 42 ಟ್ರೇಡ್ಸ್ ಏನ್ ಮಾಡಿದ್ಯಾ, ಪಾಸಿಟಿವ್ ಸೈಡ್ ಕ್ಲೋಸ್ ಮಾಡ್ಕೊಂಡಿದ್ಯಾ, 17 ಟ್ರೇಡ್ಸ್ ಮಾತ್ರ ನೆಗೆಟಿವ್ ಸೈಡ್ ಕ್ಲೋಸ್ ಆಗಿದೆ. ಹ್ಮ್ ಸೆಲ್ ಸೈಡ್ ನಿನ್ಗೆ ಏನಾಗ್ತಿದೆ, ಓಕೆ ಒಂದು ಪ್ರಾಪರ್ ಸೆಟಪ್ ಸಿಗ್ತಿದೆನೋ, ಅಥವಾ ಪ್ರಾಪರ್ ಕನ್ಫರ್ಮೇಶನ್ಸ್, ಅಥವಾ ನಿಂದ ಅನಾಲಿಸಿಸ್ ಪ್ರಾಪರ್ ಆಗಿದೆ. ಹ್ಮ್ ಬಟ್ ಬೈ ಸೈಡ್ ಅದೇ ಸೇಮ್ ಪ್ರಾಸ್ಪೆಕ್ಟಿವ್ ನಿನಗೆ ಸಿಕ್ತಿಲ್ಲ ಅನ್ಸುತ್ತೆ, ನಾವ್ ಇಲ್ಲಿ ಟೋಟಲ್ ಹೌದು. ಟ್ರೇಡ್ಸ್ ನ ನೋಡಿದ್ವಿ ಅಂತಂದ್ರೆ. ರೈಟ್? ಹಾ ಹೌದಾ? ಹೌದು ಹಾ ಏನ್ ಅನ್ಸುತ್ತೆ ಬೈ ಸೈಡ್ ನೀನ್ ಹೋಗೋವಾಗ ಏನ್ ಅನಾಲಿಸಿಸ್ ಮಾಡ್ತೀಯಾ, ಅಥವಾ ಬೈ ಸೈಡ್ ಇದ್ದಾಗ ನಿನ್ ಸೈಕಾಲಜಿ ಏನಿರುತ್ತೆ ಯತಿ? ಬೈ ಸೈಡ್ ಇದ್ದಾಗ ನನ್ಗೆ ಒಂದ್ ಟಾರ್ಗೆಟ್ ಸೆಟ್ ಮಾಡಕ್ ಆಗಲ್ಲ, ಅಂದ್ರೆ ಓಕೆ ಎಲ್ಲಿವರೆಗೂ ಹೋಗ್ಬೋದು ಅಂತ. ಅದೇ ಸೆಲ್ ಸೈಡ್ ಓಕೆ ಅಂದ್ರೆ ನನ್ಗೆ ಗೊತ್ತಿರುತ್ತೆ, ಒಂದ್ ಪ್ರಿಡಿಕ್ಟ್ ಮಾಡ್ಬೋದು ಇಷ್ಟು ಇಷ್ಟು ಹೋಗ್ಬೋದು ಅಂತ. ಬಟ್ ಬೈ ಸೈಡ್ಗೆ ಆತರ ಆಗಲ್ಲ. ಓಕೆ ನೈಸ್. ಹ್ಮ್, ಬೈ ಆಗ್ಲಿ ಸೈಡ್ ಯತಿ, ಅಲ್ಲಿ ಇದನ್ನ ಬೈ ನಾವೇನ್ ಸೈಡ್ ಅಲ್ಲಿ ಮಾಡೋಣ. ಹೋಗ್ತಾ ಇದ್ರೆ ನಾನು ಪುಲ್ ಬ್ಯಾಕ್ ಬರ್ಬೋದು ಅಂತ ಆತರ ಏನಾರ ವೇಟ್ ಓಕೆ, ಮಾಡ್ತಾ ಇರ್ತೀನಿ. ಹಾ, ಬಟ್ ಸೆಲ್ ಸೈಡ್ ಅಂದ್ರೆ ನನ್ಗೆ ಗೊತ್ತಾಗುತ್ತೆ, ಒಂದ್ ಸ್ವಲ್ಪ ಪ್ರಿಡಿಕ್ಟ್ ಮಾಡ್ಬೋದು. ಓಕೆ. ಸೊ ನೈಸ್. ನೀನ್ ಐದರ್ ಬೈಸ್ ನ ಜಾಸ್ತಿ ಕಾನ್ಸಂಟ್ರೇಷನ್ ಕಡಿಮೆ ಮಾಡ್ಕೋ. ಹ್ಮ್ ಎಲ್ಲಿ ನಿಂಗೆ ಪ್ರಾಪರ್ ಅಪಾರ್ಚುನಿಟಿ ಇದೆ, ಪ್ರಾಪರ್ ರೆಸಿಸ್ಟೆನ್ಸ್ ಲೆವೆಲ್ ನಿನ್ಗೆ ನಿಯರ್ ಹ್ಮ್ ಬೈ ಕಾಣ್ತಿದೆ, ಆ ಹ್ಮ್ ಟೈಮಲ್ಲಿ ಮಾತ್ರ ನೀನ್ ಏನ್ ಮಾಡು, ಎಂಟ್ರಿ ಹ್ಮ್ ಆಗು. ವಿತ್ ಸಪೋರ್ಟ್ ಲೆವೆಲ್ ಅಲ್ಲಿ ಎಂಟ್ರಿ ಆಗು. ರೆಸಿಸ್ಟೆನ್ಸ್ ಲೆವೆಲ್ ನಿಯರ್ ಬೈ ಎಲ್ಲಿರುತ್ತೆ ಅದ್ರ ಹ್ಮ್ ನಿಯರ್ ಬೈ ನೀನೇನ್ ಮಾಡು, ಟೇಕ್ ಪ್ರಾಫಿಟ್ ಇಟ್ಕೋ. ಕ್ಲಿಯರ್? ಓಕೆ ಹ್ಮ್ ಅಲ್ಲಿ ನೀನೇನ್ ಮಾಡ್ಬೋದು, ಮೇಜರ್ ಬೈ ಪೊಸಿಷನ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡ್ದೆ ಅನ್ಕೋ. ಹಾಗೆ ನಿನ್ ಪ್ರಾಫಿಟ್ ರೇಷಿಯೋ ನಾವೇನಾಗ್ಲೇ ಮಾತಾಡ್ತಿದ್ವಿ 45% ರೇಷಿಯೋ, ಅದನ್ನೇನ್ ಹ್ಮ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಬಿಕಾಸ್ ಮೇಜರ್ ಆಫ್ ದ ಲಾಸಸ್ ನಿಂದ ಏನಾಗಿದೆ, ನೆಗೆಟಿವ್ ಆಗಿರೋದು ಬೈ ಸೈಡ್ ಅಲ್ಲೇ. ಹ್ಮ್ ಸೊ ಬೈ ಸೈಡ್ ನೀನ್ ಏನಾದ್ರೂ ಹೋಗೋವಾಗ ಸ್ವಲ್ಪ ಐದರ್ ಪೊಸಿಷನ್ಸ್ ತಗೊಳ್ಳೋವಾಗ ಸ್ವಲ್ಪ ವೇಟ್ ಮಾಡಿ ತಗೋ. ಹ್ಮ್ ಇಲ್ಲ ಪ್ರಾಪರ್ ನಿಂಗ್ ಟೇಕ್ ಪ್ರಾಫಿಟ್ ನಿಂಗ್ ಇಶ್ಯೂ ಆಗ್ತಿದೆ ಅಂತ ಹೇಳ್ತಿದ್ವಿ, ಎಲ್ಲ ಪ್ರಾಪರ್ ನಿಂಗ್ ಟೇಕ್ ಪ್ರಾಫಿಟ್ ಲೆವೆಲ್ಸ್ ಕಾಣ್ತಿದೆ. ಎಲ್ಲಿ ಹ್ಮ್ ನಾವು ಟೇಕ್ ಪ್ರಾಫಿಟ್ ಲೆವೆಲ್ಸ್ ನ ಇಟ್ಕೋಬೇಕು ಅನ್ನೋದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಮ್ ಕ್ಲಾಸಸ್ ಒಳಗಡೆ. ರೈಟ್? ಹ್ಮ್ ಇನ್ನು ಒಂದ್ಸರಿ ಇವಾಗ ನೆಕ್ಸ್ಟ್ ನಮ್ ನಾಳೆ ಕ್ಲಾಸಸ್ ನಾಡಿದ್ ಕ್ಲಾಸಸ್ ಒಳಗಡೆ ಕಂಪ್ಲೀಟ್ಲಿ ಅದನ್ನೇ ಡಿಸ್ಕಸ್ ಮಾಡೋಣ. ಬೈ ಸೈಡ್ ಇದ್ದಾಗ ಎಲ್ಲಿ ನಂದು ಫಸ್ಟ್ ಮೇಜರ್ ಸ್ಟಾಪ್ ಟೇಕ್ ಪ್ರಾಫಿಟ್ ಲೆವೆಲ್ಸ್ ಬರುತ್ತೆ. ಹ್ಮ್ ಎರಡೆರಡು ಲೆವೆಲ್ಸ್ ನಾವ್ ಎಲ್ಲಾ ಟೇಕ್ ಪ್ರಾಫಿಟ್ಸ್ ಮೀನ್ಸ್ ಯಾವ್ದೇ ಟ್ರೇಡ್ ತಗೊಂಡ್ರು 2 ಲೆವೆಲ್ಸ್ ನಾವು ಫಿಕ್ಸ್ ಮಾಡ್ಕೋತೀವಿ. ರೈಟ್? ಸೊ ಓಕೆ ಅಲ್ಲಿ ನಾವು ಹ್ಮ್ ಆ ತರ ಮಾಡೋಣ. ಸರಿ ಓಕೆನಾ? ನೆಕ್ಸ್ಟ್ ಕ್ಲಾಸಸ್ ಇನ್ನ ಡಿಸ್ಕಸ್ ಮಾಡೋಣ ಕ್ಲಿಯರ್ ಆಗಿ. ಸೊ ಮೇಜರ್ ಇಶ್ಯೂ ಏನಪ್ಪಾ ಅಂತಂದ್ರೆ, ನಾನ್ ನೋಡಿರೋ ಪ್ರಕಾರ ನೀನು ಏನ್ ಟ್ರೇಡ್ಸ್ ಮಾಡ್ತಿದ್ಯಾ ಹ್ಮ್ ಅದನ್ನ ನೀನ್ ರೆಡ್ಯೂಸ್ ಮಾಡ್ಕೋಬೇಕು ಅಷ್ಟೇ, ಬೇರೆ ಏನು ಬೇಡಿಲ್ಲ. ಟ್ರೇಡ್ ಹ್ಮ್ ಮಾಡ್ತಾ ಇರೋ ನಂಬರ್ ಆಫ್ ಟ್ರೇಡ್ಸ್ ನ ನೀನ್ ರೆಡ್ಯೂಸ್ ಮಾಡು, ಆಲ್ಮೋಸ್ಟ್ ನೀನ್ ಇನ್ನ ಪ್ರಾಫಿಟೇಬಲ್ ಸೈಡ್ ಇರ್ತೀಯ. ಓಕೆ ಕ್ಲಿಯರ್? ಸೊ ಇವಾಗ ನಾನು ಏನ್ ಜಾಸ್ತಿ ಟ್ರೇಡ್ ಮಾಡ್ತಿದ್ದೀನಿ, ಇಲ್ಲಿ ಬೈ ಸೈಡ್ ನೀನ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬಿಟ್ಟಿದ್ದೆ ಅಂತಂದ್ರೆ ಆಲ್ಮೋಸ್ಟ್ ಹ್ಮ್ ನಿಂದು
ರೇಷಿಯೋ ಇಟ್ ವುಡ್ ಬಿ 60% ಆಗ್ಬಿಟ್ಟಿರೋದು, 55 ಇರೋದು 60% ಆಗಿರೋದು. ನಾನು ಒನ್ಸ್ ನಾವು ಎಲ್ಲಾ 60%, ಎಲ್ಲಾ ಟೈಮುನು ಏನು ಎಂಟ್ರಿ ಆಗಕ್ ನೋಡ್ ನೋಡ್ತಾ ಇರು ನೋಡ್ತಾ ಇರ್ತೀನಿ. ಓಕೆ, ಅದೇ ಟ್ರೇಡ್ಸ್ ಕಮ್ಮಿ ಮಾಡ್ಬೇಕು. ಅಲ್ಲಿ ನೀನ್ ಮಾರ್ಕೆಟ್ ನೋಡು, ಒನ್ಸ್ ನಿಂದು ಹಾ ಅನಲೈಸಿಸ್ ಮಾಡೋವಾಗ ಒಂದ್ಸರಿ ಮಾರ್ಕೆಟ್ ನೋಡ್ತೀವಿ, ಹ್ಮ್ ಅದಾದ್ಮೇಲೆ ಹ್ಮ್ ಜರ್ನಲ್ ಎಂಟ್ರಿ ಅಥವಾ ಸಮ್ ಅದರ್ ಆಕ್ಟಿವಿಟೀಸ್ ಅಥವಾ ಹ್ಮ್ ಒಳ್ಳೆ ಬುಕ್ಸ್ ಓದೋದು ಹ್ಮ್ ಅಥವಾ ಮಾರ್ಕೆಟ್ ಸ್ಟ್ರಕ್ಚರ್ಸ್ ನೋಡ್ಕೊಳ್ಳೋದು, ಆ ಹ್ಮ್ ಕಡೆ ಹೋಗೋಣ. ಮಾರ್ಕೆಟ್ ಪ್ರೆಸೆಂಟ್ ಮೂವ್ಮೆಂಟ್ ನ ಬಿಟ್ಟು ಮಾರ್ಕೆಟ್ ಬ್ಯಾಕ್ ಸೈಡ್ ಅನಾಲಿಸಿಸ್ ಕಡೆ ನಾವು ಜಾಸ್ತಿ ಟೈಮ್ ಕೊಡೋಣ. ಕ್ಲಿಯರ್? ಇವಾಗ ಓಕೆ ನಾನು ಏನಾದ್ರೂ ಪ್ರೆಸೆಂಟ್ ಮಾರ್ಕೆಟ್ ಮೂವ್ಮೆಂಟ್ ಎಲ್ಲ ಆಗ್ತಿದೆ ಅದನ್ನೇ ನಾನು ನೋಡ್ಕೊಂಡ್ ಕೂತ್ಕೊಂಡೆ ಅಂದ್ರೆ ನಮ್ ಸೈಕಾಲಜಿ ಏನ್ ಮಾಡತ್ತೆ, ಟ್ರೇಡ್ ತಗೊಳ್ಳ, ಇಲ್ಲಿ ಬೈ ಹ್ಮ್ ಹೋಗುತ್ತಾ, ಇಲ್ಲಿ ಸೆಲ್ ಹೋಗುತ್ತಾ, ಓ ಮಾರ್ಕೆಟ್ ಇವಾಗ ಹೋಗ್ತಿದೆ, ನಾನ್ ಹ್ಮ್ ಮಿಸ್ ಮಾಡ್ಕೊಂಡ್ಬಿಡ್ತೀನಿ ಆ ಹಾ ಮೂವ್ಮೆಂಟ್ ನ. ರೈಟ್? ಈ ಈ ಹ್ಮ್ ಸೈಕಾಲಜಿ ಆಲ್ಮೋಸ್ಟ್ ನಮ್ಗೆ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ. ಮೀನ್ಸ್ ನಾನು ಯಾವಾಗ ಆ ಪ್ರೈಸ್ ನ ನೋಡ್ತಿರ್ತೀನಿ, ಯಾವಾಗ ಹ್ಮ್ ನಾನೇನಾದ್ರೂ ಪ್ರೈಸ್ ನೋಡ್ದೆ ಅನಾಲಿಸಿಸ್ ನೋಡ್ಕೊಂಡು ಕೂತ್ಕೊಂಡೆ ಅಥವಾ ಅನಲೈಸ್ ಮಾಡ್ಕೊಂಡು ಕೂತ್ಕೊಂಡೆ, ಹ್ಮ್ ಓಕೆ ನಾನು ಈ ಲೆವೆಲ್ ಹಾಕೊಂಡಿದೀನಿ, ಈ ಲೆವೆಲ್ಗೆ ಯಾಕೆ ಆ ಲೆವೆಲ್, ಆ ಹ್ಮ್ ಲೆವೆಲ್ ಏನಕ್ಕೆ ನಂಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಿದೆ ಅಥವಾ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಿದೆ, ಏನ್ ಹ್ಮ್ ಸೈಕಾಲಜಿ ಇರ್ಬೋದು ಅಲ್ಲಿ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ದು. ಹ್ಮ್ ರೈಟ್? ಸೊ ಹೌದು ಮಾರ್ಕೆಟ್ ಒಳಗಡೆ ಆಲ್ಮೋಸ್ಟ್ ಮೇಜರ್ ಪ್ಲೇಯರ್ಸ್ ಯಾರು? ಮೊದಲನೇದು ಸ್ಮಾರ್ಟ್ ಮನಿ ಪ್ಲೇಯರ್ಸ್ ಹೂ ಆರ್ ಹ್ಮ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್, ಬ್ಯಾಂಕ್, ಹ್ಮ್ ಹಾ ಹಾ IFIs, ಹೌದಾ? ಸೊ ಹೌದು ಅವ್ರದ್ದು ಥಾಟ್ ಹೆಜ್ ಪ್ರೊಸೆಸ್ ಫಂಡ್ಸ್ ಏನಿದೆ, ಹಾ ವಿಚ್ ಸೈಕಾಲಜಿ, ಅವ್ರದ್ದು ಸೈಕಾಲಜಿ ಯಾವ ಲೆವೆಲ್ ಹತ್ರ ಇದೆ, ಯಾವ ಲೆವೆಲ್ ಹತ್ರ ಅವ್ರದ್ದು ಇಂಟ್ರೆಸ್ಟ್ ಇದೆ, ಬೈಯಿಂಗ್ ಇಂಟ್ರೆಸ್ಟ್ ಯಾವ ಲೆವೆಲ್ ಹತ್ರ ಇದೆ, ಹ್ಮ್ ಸೆಲ್ಲಿಂಗ್ ಹ್ಮ್ ಇಂಟ್ರೆಸ್ಟ್ ಯಾವ ಲೆವೆಲ್ ಹತ್ರ ಇದೆ. ಸೊ ಹ್ಮ್ ಆ ಲೆವೆಲ್ಸ್ ನ ನಾವು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಹೋಗೋಣ. ಹ್ಮ್ ಹ್ಮ್ ಆಲ್ವೇಸ್ ನಾನು ಟ್ರೇಡ್ ಮಾಡ್ತೀನಿ ಅಂತ ಹ್ಮ್ ಹೇಳ್ಬಿಟ್ಟು ಮಾರ್ಕೆಟ್ ಒಳಗಡೆ ಎಲ್ಲಿ ಪ್ರೈಸ್ ಮೂವ್ಮೆಂಟ್ ಆಗ್ತಿರುತ್ತೆ ಅಲ್ಲೇ ನಾನು ಏನಾದ್ರೂ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟೆ ಅನ್ಕೋ, ಆಲ್ವೇಸ್ ನಂದು ಒಳಗಡೆ ಅದು ಒಂದು ಇಂಟೆನ್ಷನ್ ಟ್ರಿಗರ್ ಆಗ್ತಿರುತ್ತೆ ಎವ್ರಿ ಟೈಮ್. ಓ ನಾನು ಇಲ್ಲಿ ಟ್ರೇಡ್ ಮಾಡ್ಬೇಕು, ಇಲ್ಲಿ ಎಂಟ್ರಿ ಆಗ್ಬೇಕು. ಸೊ ಹೂ ಈಸ್ ಅಲೌವಿಂಗ್ ದಟ್? ನೀನೇ ಅಲೌ ಮಾಡ್ತಿದ್ಯಾ ನಿನ್ಗೆ? ಬಿಕಾಸ್ ಆ ಪ್ರೈಸ್ ಇಂದ ನೀನ್ ನೋಡ್ತಿದ್ಯಾ. ನೆವರ್ ಲುಕ್ ಅಟ್ ದ ಪ್ರೈಸ್, ಲುಕ್ ಅಟ್ ದ ಲೆವೆಲ್ಸ್. ಮೇಜರ್ ಲೆವೆಲ್ಸ್ ಎಲ್ಲಿದೆ, ನನ್ ಬೈಯಿಂಗ್ ಇಂಟ್ರೆಸ್ಟ್ ಎಲ್ಲಿದೆ ಇನ್ಸ್ಟಿಟ್ಯೂಷನ್ ಟ್ರೇಡರ್ಸ್ದು, ಸೆಲ್ಲಿಂಗ್ ಇಂಟ್ರೆಸ್ಟ್ ಎಲ್ಲಿದೆ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ದು, ಆ ಲೆವೆಲ್ಸ್ ನ ನಾವು ನೋಡ್ಬೇಕು. ಬಿಕಾಸ್ ಮೇಜರ್ ಸುಮಾರು ಟ್ರೇಡರ್ಸ್ ಇವತ್ತು ನಾನು ಟ್ರೇಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಎಲ್ಲಿ ಮೂವ್ ಆಗ್ತಿದೆ ಅದನ್ನ ನೋಡ್ಕೊಂಡ್ ಕುತ್ಕೊಂಡ್ಬಿಡ್ತೀವಿ. ಹೌದಾ? ದಿಸ್ ಈಸ್ ದ ಇಶ್ಯೂ, ಎಲ್ರದ್ದು ಇಶ್ಯೂ ಇದು. ಬಟ್ ನಾವೇನಾದ್ರೂ ಪ್ರಾಪರ್ ಆಗಿ 5 ಮಿನಿಟ್ಸ್ ಮಾರ್ಕೆಟ್ ಪ್ರೈಸ್ ಎಲ್ಲಿದೆ ಅನ್ನೋದು ನೋಡೋದಕ್ಕೆ ಎಷ್ಟೊತ್ತು ಬೇಕಪ್ಪ ನನಗೆ? 1 ನಿಮಿಷ ಬೇಕಾಗಲ್ಲ. ಒಂದ್ಸರಿ ನೋಡ್ದೆ, ಓಕೆ ಈ ಲೆವೆಲ್ ಒಳಗಡೆ ಇದೆ, ಅಲ್ಲಿ ಪ್ರಾಪರ್ ಆಗಿ ಯಾವ್ದಾದ್ರು ಒಂದು ಎಂಟ್ರಿ ಕ್ಯಾಂಡಲ್ಸ್ ಸಿಗ್ಬೇಕು ನಮ್ಗೆ. ಎಂಟ್ರಿ ಕ್ಯಾಂಡಲ್ಸ್ ಯಾವ್ದು ಅವಾಗ ಸಿಗೋವರೆಗೂ ನನ್ಗೆ ಟೈಮ್ ಇದೆ, ಅಲ್ಲಿವರೆಗೂ ನಾನು ಏನ್ ಮಾಡೋದು, ಬ್ಯಾಕ್ ಟೆಸ್ಟ್ ಮಾಡ್ಕೊಂಡು ಹೋಗೋದು. ಮತ್ತೆ ಅಗೇನ್ ಒಂದ್ 5 ಮಿನಿಟ್ಸ್ ಆಯ್ತಾ, ಮತ್ತೆ ಒಂದ್ ನೋಡ್ದೆ 5 ಮಿನಿಟ್ಸ್ 15 ಮಿನಿಟ್ಸ್ ನಾನು ಕ್ಯಾಂಡಲ್ ಯಾವ ಟೈಮ್ ಫ್ರೇಮ್ ಕ್ಯಾಂಡಲ್ ಯೂಸ್ ಮಾಡ್ತಿರ್ತೀನಿ ಅದನ್ನ ನೋಡೋದು. ಅದರ್ ದೆನ್ ದಟ್ ನಾನು ಎಷ್ಟು ಟೈಮ್ ಫ್ರೇಮ್, ಎಷ್ಟು ಟೈಮ್ ನ ಅನಾಲಿಸಿಸ್ ಕೊಡ್ತೀನಿ, ಚಾರ್ಟ್ ಅನ್ನ ನಾನು ರಿಪೀಟೆಡ್ಲಿ ಅನಲೈಸ್ ಮಾಡ್ತೀನಿ. ಯಾಕೆ ಅದೇ ಲೆವೆಲ್ ನ ಅವ್ರು ಚೂಸ್ ಮಾಡ್ಕೊಂತಿದ್ದಾರೆ, ಯಾಕೆ ಆ ಲೆವೆಲ್ ಒಳಗಡೆ ಮಾರ್ಕೆಟ್ ಮೂವ್ ಆಗ್ತಿದೆ. ಸೊ ಈ ಕೀ ಫ್ಯಾಕ್ಟರ್ಸ್ ನೀನ್ ಅಬ್ಸರ್ವ್ ಮಾಡ್ಕೊಂಡು ಎಷ್ಟು ಅಬ್ಸರ್ವ್ ಮಾಡ್ತೀಯ ಮಾರ್ಕೆಟ್ ನ, ಅಷ್ಟು ನಿಂಗೆ ಏನಾಗುತ್ತೆ, ಅಕ್ಯುರಸಿ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ನಿನ್ ಎಮೋಷನ್ ಹ್ಯಾಂಡ್ಲಿಂಗ್ ಗೆ ದಿಸ್ ಇಸ್ ದ ಓನ್ಲಿ ಟ್ರಿಕ್. ಎಮೋಷನ್ಸ್ ನ ನಾನು ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಸಿಂಪಲ್. ಇವತ್ ನಾನು ಮಾರ್ಕೆಟ್ ಒಳಗಡೆ ಪ್ರೈಸ್ ಮೂವ್ಮೆಂಟ್ ನೋಡ್ಕೊಂಡು ಕುತ್ಕೊಂಡ್ರೆ ನಂದು ಎಮೋಷನ್ಸ್ ಹ್ಯಾಂಡಲ್ ಆಗಲ್ಲ. ಸೀರಿಯಸ್ಲಿ, ನಂದು ಪ್ರೈಸ್ ಮೂವ್ಮೆಂಟ್ ನಾನು ನೋಡ್ದೆ, ನಾನು ಮಾರ್ಕೆಟ್ ಅನಾಲಿಸಿಸ್ ನೋಡ್ತಿದ್ದೀನಿ, ದೆನ್ ವಿ ಕ್ಯಾನ್ ಈಸಿಲಿ ಕಂಟ್ರೋಲ್. ಜಸ್ಟ್ ಟ್ರೈ ಮಾಡಿ ನೋಡು. ಕ್ಲಿಯರ್? ಒಂದ್ಸರಿ ನೀನ್ ಒಂದ್ 4 ಸರಿ ಟ್ರೈ ಮಾಡು. ಇವತ್ತು ನಾನು ಟ್ರೇಡ್ ಮಾಡ್ತಿದ್ದೀನ, ಒಂದ್ಸರಿ ಲೆವೆಲ್ ಹಾಕೊಂಡಿದ್ದೀನಿ, ಆ ಲೆವೆಲ್ ವರ್ಗು ಬರೋವರೆಗೂ ನನ್ಗೇನ್ ಕೆಲ್ಸ? ಅಲ್ಲಿ ನಾನು ಮಾರ್ಕೆಟ್ ಒಳಗಡೆ ಪ್ರೈಸ್ ಮೂವ್ಮೆಂಟ್ ನೋಡ್ಕೊಂಡು ಕುತ್ಕೊಳ್ಳೋ ಬದಲು ಅನಲೈಸ್ ಮಾಡೋಣ, ಬ್ಯಾಕ್ ಟೆಸ್ಟ್ ಮಾಡೋಣ. ನಾನು ಆ ಲೆವೆಲ್ ಪ್ರಾಪರ್ ಆಗಿ, ಅದೇ ಲೆವೆಲ್ ಪ್ರಾಪರ್ ಆಗಿ ಸಪೋರ್ಟ್ ತಗೊಂತಿದ್ದೇನಾ, ರೆಸಿಸ್ಟೆನ್ಸ್ ತಗೋತಿದ್ದೇನಾ, ಹೇಗ್ ರಿಯಾಕ್ಟ್ ಆಗಿದೆ ಅದೇ ಲೆವೆಲ್ ಒಳಗಡೆ ಪ್ರೀವಿಯಸ್ ಆಗಿ, ಅದನ್ನ ನಾವು ಅನಲೈಸ್ ಮಾಡ್ಕೊಂಡು ಕುತ್ಕೊಂಡ್ವಿ ಅನ್ಕೋ, ನಮ್ಗೆ ಅವಾಗ ಏನಾಗುತ್ತೆ, ಟ್ರೇಡ್ ತಗೋಬೇಕು ಅನ್ಸಲ್ಲ, ಟ್ರೇಡ್ ಅನಲೈಸ್ ಮಾಡ್ಬೇಕು ಅನ್ಸುತ್ತೆ. ಸಿಂಪಲ್. ಬಿಕಾಸ್ ಇವತ್ತು ಸುಮಾರು ಜನ ನಾವು ಸೈಕಾಲಜಿ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಅರ್ಥ ಆಗಲ್ಲ. ದಿಸ್ ಈಸ್ ಅ ಸಿಂಪಲ್ ಟ್ರಿಕ್. ಸಿಂಪಲ್ ಟ್ರಿಕ್. ಐದರ್ ನಾನು ಏನ್ ಮಾಡ್ಬೇಕು, ಮಾರ್ಕೆಟ್ ಅನಲೈಸ್ ಮಾಡ್ಬೇಕು, ಆರ್ ಎಲ್ಸ್ ನಾನು ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಟ್ರೇಡಿಂಗ್ ಬುಕ್ಸ್ ಇಟ್ಕೊಂಡು ಕುತ್ಕೋಬೇಕು. ಅಗೇನ್ ಓದೋವಾಗೂ ಕೂಡ ಟ್ರೇಡಿಂಗ್ ಪ್ರೈಸ್ ಮೂವ್ಮೆಂಟ್ ನಮ್ ಇದ್ರೊಳಗಡೆ ಇರಬಾರ್ದು, ಅದನ್ನ ಕ್ಲೋಸ್ ಮಾಡಿಬಿಡ್ಬೇಕು. ಸೊ ಬೆಟರ್. ಸೆಕೆಂಡ್,
ಸೈಕಾಲಜಿ ನಮ್ದು ಎಫೆಕ್ಟ್ ಆಗೋದು ಎಲ್ಲಿ, ನಮ್ದು P&L ರಿಪೋರ್ಟ್ ನೋಡುವಾಗ. ಹ್ಮ್ yes. P&L ನಾನು ಟ್ರೇಡ್ ತಗೊಂಡ್ಮೇಲೆ P&L ರಿಪೋರ್ಟ್ ನೋಡೋಕೆ ಏನ್ ಸ್ಟಾರ್ಟ್ ಮಾಡ್ತೀನಿ, ಅದು ಮೇಜರ್ ಆಗಿ ನಮ್ ಸೈಕಾಲಜಿನ ಎಫೆಕ್ಟ್ ಮಾಡುತ್ತೆ. ಹ್ಮ್ ರೈಟ್. ಸೊ ಆ ಸೈಕಾಲಜಿ ಎಫೆಕ್ಟ್ ಆಗೋದು P&L ರಿಪೋರ್ಟ್ ನೋಡೋ ಅವಶ್ಯಕತೆನೇ ಇಲ್ಲ. ಪ್ರೊಸೆಸ್ ನಾನು ಪ್ರಾಪರ್ ಆಗಿ ಫಾಲೋ ಮಾಡಿದೀನಿ, ನೀನ್ ಹಾಕಿರೋ ನಿನ್ ಟ್ರೇಡ್ ಸೆಟಪ್ ಮೇಲೆ ನಿನ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಡೆಫಿನೆಟ್ ಆಗಿ ನಿನ್ ಸೈಕಾಲಜಿ ಜಾಸ್ತಿ ಎಫೆಕ್ಟ್ ಮಾಡಲ್ಲ. ಹ್ಮ್ ಬಟ್ ನಿನ್ ಟ್ರೇಡ್ ಸೆಟಪ್ ಕರೆಕ್ಟ್ ಆಗಿದೆ, ನಿನ್ ಟ್ರೇಡ್ ಸೆಟಪ್ ಚೆನ್ನಾಗಿದೆ, ಸ್ಟ್ರಾಟಜಿ ಪ್ರಾಪರ್ ಆಗಿದೆ, ಆದ್ರೂ ನೀನ್ P&L ನೋಡ್ತಿದ್ಯಾ ಅಂತಂದ್ರೆ ಅಗೇನ್ ಇಟ್ ವಿಲ್ ಟ್ರಿಗರ್ ಯುವರ್ ಸೈಕಾಲಜಿ. ಹೌದು. ರೈಟ್. ದೀಸ್ ಆರ್ ದ ಅವಾಯ್ಡಿಂಗ್ ಥಿಂಗ್ಸ್. ನಾನು ಏನ್ ಅವಾಯ್ಡ್ ಮಾಡ್ಬೇಕು ಅನ್ನೋದು ಹೇಳ್ತಿದ್ದೀನಿ, ಪ್ಲಸ್ ನಾನ್ ಏನ್ ಮಾಡ್ಬೇಕು ಅದೇ ಟೈಮ್ ಒಳಗಡೆ ನಾನು ಏನ್ ಮಾಡ್ಬೇಕು. ಹ್ಮ್ ದೀಸ್ ಆರ್ ದ ಥಿಂಗ್ಸ್, ಸಿಂಪಲ್ ಥಿಂಗ್ಸ್ ವಿಚ್ ಯಾರು ಹೇಳ್ತಾರೋ ಬೀಳ್ತಾರೋ, ಬಟ್ ವಿ ಟೆಲ್ ಯು. ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಸುಮಾರು ಜನ ಇವತ್ತು ಟ್ರೇಡರ್ಸ್ ಮಿಸ್ಟೇಕ್ ಮಾಡ್ತಿರೋದೇನು ಅಂತಂದ್ರೆ ಬಿಕಾಸ್ ದೀಸ್ ಆರ್ ಮೈ ಮಿಸ್ಟೇಕ್ಸ್. ನನ್ ಲಿಟ್ರಲಿ ನಾನ್ ಮಾಡಿದೀನಿ ಮಿಸ್ಟೇಕ್ಸ್ ನ. ಆ ಅಬ್ಸರ್ವೇಷನ್ಸ್ ನಾವು ಮಾಡಿ ಅದನ್ನೇನ್ ಮಾಡಿದೀವಿ, ಬರ್ದಿಟ್ಕೊಂಡು ಇದನ್ನೇ ನಾನು ಬರ್ದಿಡ್ಬೇಕು ಜರ್ನಲ್ ಒಳಗಡೆ. ನಾನ್ ಮಾರ್ಕೆಟ್ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಅದಕ್ಕೋಸ್ಕರನೇ ನಾನು ಇನಿಶಿಯೇಟ್ ಮಾಡ್ಕೊಂಡೆ ಅಲ್ಲಿ ಟ್ರೇಡ್. ನಾನೇನಾದ್ರೂ ಮಾರ್ಕೆಟ್ ಏನ್ ನೋಡ್ತಾ ಇರ್ಲಿಲ್ಲ ಅಂತಂದ್ರೆ ವಿ ವುಡ್ ಹಾವ್ ನಾಟ್ ಇನಿಶಿಯೇಟೆಡ್ ದ ಟ್ರೇಡ್. P&L ರಿಪೋರ್ಟ್ ನಾನು ತೆಗೆದು ನೋಡ್ತಾ ಇರ್ಲಿಲ್ಲ ಅಂದ್ರೆ ಇಷ್ಟು ಲಾಸ್ ಆಗ್ತಿದೆ ಅನ್ನೋದು ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಓಕೆ, ಕ್ಯಾಂಡಲ್ಸ್ ಏನ್ ಕೊಡ್ತಿದೆ, ಕ್ಯಾಂಡಲ್ಸ್ ನ ರೀಡ್ ಮಾಡ್ಕೊಂಡು ಕೂತ್ಕೋತಿದ್ವಿ. ರೈಟ್. ಮೇಜರ್ ಆಗಿ ಏನ್ ಮಾಡ್ತಿದ್ವಿ, ಕ್ಯಾಂಡಲ್ಸ್ ಅಬ್ಸರ್ವ್ ಮಾಡ್ತಿದ್ವಿ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇದು ಅಷ್ಟೇ. ಸೊ ಉಳ್ದಿರೋ ಕೀ ಅಬ್ಸರ್ವೇಷನ್ಸ್ ಆಲ್ರೆಡಿ ನಾನು ಇದ್ರ ಒಳಗಡೆ ಹಾಕಿದೀವಿ. ಏನೇನ್ ನಿನ್ ಕೀ ಅಬ್ಸರ್ವೇಷನ್ಸ್ ಇದೆ, ಏನೇನ್ ಟ್ರೇಡ್ ಮಾಡ್ಬೇಕಾಗಿತ್ತು, ಏನೇನ್ ಮಾಡ್ಬಾರ್ದಾಗಿತ್ತು, ಕಂಪ್ಲೀಟ್ಲಿ ಎಲ್ಲಾ ನಿಂಗೆ ರಿಪೋರ್ಟ್ ಒಳಗಡೆ ಕೊಟ್ಟಿದೀವಿ. ಒಂದ್ಸರಿ ಬಿಟ್ಟು 2 ಸರಿ ಓದ್ಕೋ. ಪ್ಲಸ್ ಅಫರ್ಮೇಶನ್ಸ್ ಕೂಡ ಕೊಟ್ಟಿದೆ. ಈ ಅಫರ್ಮೇಶನ್ಸ್ ನಿನ್ನ ಟ್ರೇಡಿಂಗ್ ಸ್ಟೈಲ್ ಮೇಲೆ ನಿನಗೆ ಬೇಕಾಗೋದೆ. ಪ್ರತಿಯೊಬ್ಬರಿಗೂ ಇದೇ ಸೇಮ್ ಅಫರ್ಮೇಶನ್ಸ್ ಕೊಡಲ್ಲ. ಬಟ್ ಈ ಅಫರ್ಮೇಶನ್ಸ್ ನಿನ್ಗೆ ಏನಕ್ಕೆ ಕೊಡ್ತಿದೀವಿ ಅಂತಂದ್ರೆ ಸೊ ದಟ್ ನಿನ್ನ ಸೈಕಾಲಜಿ ಹ್ಯಾಂಡಲ್ ಆಗ್ಲಿ, ನಿನ್ನ ಪ್ರಾಫಿಟ್ಸ್ ಲಾಸಸ್, ನಿನ್ನ ಸ್ಟ್ರಾಟಜೀಸ್ ಏನಾಗುತ್ತೆ ಪ್ರಾಪರ್ ಆಗಿ ನೀನ್ ವರ್ಕ್ ಆಗ್ಲಿ ಅಂತ. ಸೊ ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ 21 ಡೇಸ್ ಈ ಮಂತ್ ಗೆ ನಿಮ್ದು ಇದೇ ಸೈಕಾಲಜೀಸ್, ಈ ಕಂಪ್ಲೀಟ್ ಸೈಕಾಲಜಿ ಅಫರ್ಮೇಶನ್ಸ್ ನ ಕಂಪ್ಲೀಟ್ ಮಂತ್ ಎವ್ರಿ ಡೇ ಎದ್ದ ತಕ್ಷಣ ಇದನ್ನ ಬೇಕಿದ್ರೆ ಒಂದು ಸ್ಟಿಕ್ಕಿ ನೋಟ್ ಮಾಡ್ಕೊಂಡು ನೀನ್ ಟ್ರೇಡ್ ಮಾಡೋ ಜಾಗದಲ್ಲಿ ಅಂಟಿಸ್ಕೊಂಡ್ಬಿಡು. ಎವ್ರಿ ಡೇ ಎದ್ದ ತಕ್ಷಣ ನೀನ್ ಏನ್ ಮಾಡ್ಬೇಕು, ಇದು ಅಫರ್ಮೇಶನ್ಸ್ ನ ಫಾಲೋ ಮಾಡು. ರಿಪೀಟ್ ಮಾಡು 3 times. ಒಂದೊಂದು ಅಫರ್ಮೇಶನ್ಸ್ 3 times ರಿಪೀಟ್ ಮಾಡು. ಐ ಆಲ್ವೇಸ್ ಫಾಲೋ ಮೈ ಟ್ರೇಡಿಂಗ್ ರೂಲ್ಸ್ ಎಫರ್ಟ್ಲೆಸ್ಲಿ. ನೀನ್ ಟ್ರೇಡ್ ಮಾಡ್, ಎಫರ್ಟ್ಲೆಸ್ಲಿ ರೂಲ್ಸ್ ನ ಫಾಲೋ ಮಾಡ್ಕೋ. ಐ ರೆಸ್ಪೆಕ್ಟ್ ಮೈ ಸ್ಟಾಪ್ ಲಾಸ್ ವಿತ್ ಡಿಸಿಪ್ಲಿನ್ ಅಂಡ್ ಕಾನ್ಫಿಡೆನ್ಸ್. Okay, I stay calm in control of my emotions while trading. So these are the affirmations you need to do every day. ನೀನ್ ಸ್ವಲ್ಪ ಈ affirmations ರಿಪೀಟ್ ಮಾಡ್ತಾ ಹೋಗು, ಸೊ ದಟ್ ನಿನ್ ಸೈಕಾಲಜಿ ಹ್ಯಾಂಡಲ್ ಆಗುತ್ತೆ. ಸೈಕಾಲಜಿ ಹ್ಯಾಂಡಲ್ ಆಗೋದಕ್ಕೆ ಈ ತರ ಆಕ್ಟಿವಿಟೀಸ್ ನಾವು ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಮ್ದು ಸುಮಾರು ಜನ ಟ್ರೇಡರ್ಸ್ ಏನ್ ಮಾಡ್ತೀವಿ, ಸೈಕಾಲಜಿ ಹ್ಯಾಂಡಲ್ ಆಗ್ತಿಲ್ಲ ಅಂತೀವಿ, ಬಟ್ ಏನ್ ಮಾಡ್ಬೇಕು ಅನ್ನೋದು ನಾವು ಯೋಚನೆ ಮಾಡಲ್ಲ. ಆಗ್ತಿಲ್ಲ ಅಂದ್ರೆ ಅದು ಆಗಲ್ಲ. ಬಟ್ ಅದಕ್ಕೆ ಅದು ಕಂಟ್ರೋಲ್ ಆಗೋದಕ್ಕೆ ಏನ್ ಮಾಡ್ಬೇಕು, ರೈಟ್? ಆ ಕಂಟ್ರೋಲ್ ಆಗೋದಕ್ಕೆ ನಾನು ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕು. ಸೊ ದಿಸ್ ಈಸ್ ದ ಬೆಟರ್ ವೇ, ವಾಟ್ ಐ ಫೀಲ್. ಸೊ ನೀನ್ ಟ್ರೈ ಮಾಡು. ಇವಾಗ ಆಲ್ರೆಡಿ ಒಂದು ರಿಸಲ್ಟ್ ನೋಡಿದ್ಯಾ, 1 month ರಿಸಲ್ಟ್ ನೋಡಿದ್ಯಾ, ಬಟ್ ಸೀರಿಯಸ್ಲಿ ಆ ರಿಸಲ್ಟ್ ಇನ್ನ ನಾಟ್ ಸ್ಯಾಟಿಸ್ಫ್ಯಾಕ್ಟರಿ. ಬಿಕಾಸ್ ನೀನ್ ನಂಬರ್ ಆಫ್ ಟ್ರೇಡ್ಸ್ ಏನ್ ಮಾಡ್ತಿದ್ಯಾ ದಟ್ ಈಸ್ ಮೋರ್ ದೆನ್ ಒಂದ್ ವರ್ಷಕ್ಕೆ ಮಾಡೋಷ್ಟು 1 ತಿಂಗ್ಳಿಗೆ ಮಾಡಿದ್ಯಾ ಅನ್ಕೋ. ಓಕೆನಾ? ಸೊ ಓಕೆ, ರೆಡ್ಯೂಸ್ ಆಗುತ್ತೆ. ಬಟ್ ನಿನ್ ಇವಾಗ ಲಾಸ್ಟ್ ಮಂತ್ ನವೆಂಬರ್ ಮಂತ್ ನೀನ್ ನೋಡ್ದೆ ಅಂತಂದ್ರೆ ನಿನ್ಗೆ ಇವಾಗ ಡಿಫರೆನ್ಸ್ ಗೊತ್ತಾಗಿರುತ್ತೆ, ರೈಟ್? ಬಿಕಾಸ್ ನವೆಂಬರ್ ಮಂತ್ 10 days ಉಳ್ದಿರಲ್ಲ ಅಕೌಂಟ್, 10 days ಉಳ್ದಿರಲ್ಲ. 2 weeks ಒಳಗಡೆ ಮಾರ್ಕೆಟ್ ಅಲ್ಲಿ ಅಕೌಂಟ್ ಬ್ಲೋ ಆಗ್ಬಿಟ್ಟಿರುತ್ತೆ. ಇವತ್ತು ಎಷ್ಟೋ ಜನ ಎವ್ರಿ 2 weeks ಹೊಸ ಅಕೌಂಟ್ ತಗೊಂಡ್ಬರ್ತಾರೆ. ಅಥವಾ ಒಂದ್ಸರಿ ಅಕೌಂಟ್ ಬ್ಲೋ ಮಾಡ್ಕೊಳ್ಳೋದು, ಮತ್ತೆ 2 weeks ಬಿಡೋದು, ಮತ್ತೆ ಒಂದು ಅಕೌಂಟ್ ಜನರೇಟ್ ಇಕ್ವಿಟಿ ಹಾಕೊಳ್ಳೋದು, ಅಗೇನ್ 2 weeks ಒಳಗಡೆ ಅಕೌಂಟ್ ಲಾಸ್. ಆರ್ ಅಕೌಂಟ್ ಇರುತ್ತೆ, ಏನಿರುತ್ತೆ, ಹ್ಯೂಜ್ ಡ್ರಾ ಡೌನ್ ಒಳಗಡೆ ಇರುತ್ತೆ, ಹೆಡ್ಜ್ ಮಾಡಿ ಕುತ್ಕೊಂಡ್ಬಿಟ್ಟಿರ್ತಾರೆ. ಆ ತರ ಅಕೌಂಟ್ಸ್ ಇಟ್ಕೊಂಡು ಏನ್ ಮಾಡೋದು, ರೈಟ್? ಕನ್ಸಿಸ್ಟೆನ್ಸಿ ಬೇಕು. ಅದಕ್ಕೋಸ್ಕರ ಇಲ್ಲಿ ನಿಂಗೆ ವೀಕ್ಲಿ ಮತ್ತೆ ಮಂತ್ಲಿ ಗೋಲ್ಸ್ ಕೂಡ ಕೊಟ್ಟಿದೀವಿ. ವೀಕ್ಲಿ ಪ್ರಾಫಿಟ್ 5% ಆಫ್ ನಿನ್ ಬ್ಯಾಲೆನ್ಸ್ ಇದೆ
ನಾಟ್ ಮೋರ್ ದೆನ್ 15 ಟ್ರೇಡ್ಸ್. ಒಂದ್ ವೀಕ್ ಒಳಗಡೆ ಮೋರ್ ದೆನ್ 15 ಟ್ರೇಡ್ಸ್ ಆಗ್ಬಾರ್ದು. 5 ಡೇಸ್ ನಿನ್ಗೆ ಸಿಗುತ್ತಾ ಒಂದ್ ವೀಕ್ ಒಳಗಡೆ? ಹಾ, ಸೊ 5 ಡೇಸ್ ಅಂತಂದ್ರೆ ಒಂದ್ ಡೇಗೆ 3 ಟ್ರೇಡ್ಸ್ ಅಂದ್ರೆ 5 ಡೇಸ್, 5 ಡೇಸ್ 15. ನಾಟ್ ಮೋರ್. 15 ಟ್ರೇಡ್ಸ್ಗೂ ನೀನ್ ಜಾಸ್ತಿ ಮಾಡ್ತಿದ್ಯಾ ಅಂದ್ರೆ ನೀನೇ ಹೇಳು, ನೀನೇ ನಿನ್ಗೆ ಹೇಳ್ಕೊ, ಯು ಆರ್ ನಾಟ್ ಅ ಟ್ರೇಡರ್, ಯು ಆರ್ ಅ ಗ್ಯಾಂಬ್ಲರ್. Seriously, these points may be harsh, but in reality ಇದೇ ನಿನ್ಗೆ ಸಿಸ್ಟಮ್, ಇದೇ ನಿನ್ಗೆ ರೂಲ್ಸ್ which will help you to be in a market for longer period. ನಾನ್ 1 year, 2 year, 5 years, 10 years ಮಾರ್ಕೆಟ್ ಒಳಗಡೆ ಇರ್ಬೇಕು ಅಂತಂದ್ರೆ these are the rules you need to set for yourself. ಕ್ಲಿಯರ್? ಬಿಕಾಸ್ ಇವತ್ ನಾವು ಎಲ್ರು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಿದೀವಿ. ಟೆಕ್ನಿಕಲ್ ಅನಾಲಿಸಿಸ್ ಒಳಗಡೆ ಏನಿದೆ, ಇನ್ ಡೆಪ್ತ್ ಆಗಿ ನಾನು ಮಾರ್ಕೆಟ್ ಅನ್ನ ಅನಲೈಸ್ ಮಾಡ್ತಿದ್ದೀನಿ, ದಟ್ ದೆನ್ ವಿ ಕಾಲ್ ಇಟ್ ಆಸ್ ಅ ಟೆಕ್ನಿಕಲ್ ಅನಾಲಿಸಿಸ್. ನಾನು ಎವ್ರಿ ಡೇ ಪ್ರೈಸ್ ನ ಎಲ್ಲಿ ಮೂವ್ಮೆಂಟ್ ಆಗ್ತಿದೆ ಅದೇ ಪ್ರೈಸ್ ಒಳಗಡೆ ನಾನು ಟೆಕ್ನಿಕಲಿ ಓಕೆ ಇಲ್ಲಿ ಸಪೋರ್ಟ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಸಪ್ಲೈ ಇದೆ, ಇಲ್ಲಿ ಡಿಮಾಂಡ್ ಝೋನ್ ಇದೆ, ಅವರೆಲ್ಲ ಟ್ರೇಡರ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆಗ್ತಾರೆ, ಒಂದ್ ವೀಕಿಗೆ ಇರ್ತಾರೆ, 2 ವೀಕಿಗೆ ಟ್ರೇಡರ್ಸ್ ಆಗಿರ್ತಾರೆ, ಬಟ್ ಮೋರ್ ದೆನ್ 1 week, 2 weeks ದೇ ವಿಲ್ ನಾಟ್ ಸಸ್ಟೈನ್ ದ ಮಾರ್ಕೆಟ್. ಸೊ ಬೆಟರ್ ಏನ್ ಮಾಡೋದು, ಈ ತರ ರೂಲ್ಸ್ ನ ಸೆಟ್ ಮಾಡ್ಕೊ ನಿನ್ಗೋಸ್ಕರ. ನಿನ್ ಮೈಂಡ್ ಸೆಟ್ ಪಾಸಿಟಿವ್ ಆಗಿರೋದಕ್ಕೆ, ನಿನ್ ಮೈಂಡ್ ಫ್ರೆಶ್ ಆಗಿರೋದಕ್ಕೆ ಏನ್ ನೀನ್ ಮಾಡ್ಬೇಕು ಅದನ್ನ ನೀನ್ ಮಾಡ್ಕೊ. ಸೊ ದಟ್ ವಿಲ್ ಹೆಲ್ಪ್ ಅಸ್ ಫಾರ್ ಟು ಬಿ ಅ ಬೆಟರ್ ಟ್ರೇಡರ್. ಬೆಟರ್ ಟ್ರೇಡರ್ ಆಗೋದಕ್ಕೆ ಇದೆಲ್ಲ ರೂಲ್ಸ್ ಹೆಲ್ಪ್ ಆಗುತ್ತೆ. ಓಕೆ, ಐ ಹೋಪ್ ಕ್ಲಿಯರ್ ಇದೆ ಯತಿ. ಸೊ ಜಸ್ಟ್ ರಿಪೋರ್ಟ್ ನ ಒಂದ್ಸರಿ ಓದ್ಕೋ, ಏನೇನ್ ಆಗ್ತಿದೆ ನಿನ್ ರಿಪೋರ್ಟ್ ಒಳಗಡೆ ಕಂಪ್ಲೀಟ್ ಆಗಿ ಡಿಸ್ಕ್ರೈಬ್ ಮಾಡಿದೀವಿ. ಓಕೆನಾ? ಸೊ ಒನ್ಸ್ ನೀನ್ ಏನಾದ್ರೂ ಇದು ರಿಪೋರ್ಟ್ ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ಕೊಂಡೆ ಅಂತಂದ್ರೆ, ಕಂಪ್ಲೀಟ್ ಸಿಂಪಲ್ ಪಾಯಿಂಟ್ಸ್ ಒಳಗಡೆ ನಿನ್ಗೆ ಹಾಕಿದೀವಿ, ನೀನ್ ಒಂದ್ಸರಿ ಬಿಟ್ಟು 2 ಸಾರಿ ನೋಡ್ಕೋ, ಈಸಿಲಿ ನಿಂಗೆ ಅರ್ಥ ಆಗುತ್ತೆ. ಓಕೆ, ಸೊ ಅಗೇನ್ ಇದೇ ತರ ಅನಾಲಿಸಿಸ್ ರಿಪೋರ್ಟ್ಸ್ ನಾವು ಇವಾಗ 100 ಪ್ರಾಫಿಟೇಬಲ್ ಟ್ರೇಡರ್ಸ್ ಜೊತೆ ಮಾಡ್ಬೇಕು ಅನ್ಕೊಂಡಿದೀವಿ. ಫ್ರಮ್ Jan 15 100 ಪ್ರಾಫಿಟೇಬಲ್ ಟ್ರೇಡರ್ಸ್ ಕಮ್ಯುನಿಟಿಯನ್ನ ಬಿಲ್ಡ್ ಮಾಡ್ಕೊಂಡು ಫಾರ್ 3 months ವಿ ವಾಂಟ್ ಟು ವರ್ಕ್ ವಿತ್ 100 ಪ್ರಾಫಿಟೇಬಲ್ ಟ್ರೇಡರ್ಸ್ ಹೂ ಆರ್ ರೆಡಿ ಟು ಗಿವ್ ದೇರ್ ಕಮಿಟ್ಮೆಂಟ್ ಫಾರ್ 3 months. 3 months ನಿಮ್ಮ ಕಮಿಟ್ಮೆಂಟ್ ಏನಾದ್ರೂ ನಾನು ಪ್ರಾಫಿಟೇಬಲ್ ಟ್ರೇಡರ್ ಆಗ್ಬೇಕು ಅಂತಿದ್ರೆ ಡೆಫಿನೆಟ್ಲಿ ನಮ್ಮ 100 ವಿತ್ಪತ್ ಟ್ರೇಡರ್ಸ್ ಕಮ್ಯುನಿಟಿನ ಜಾಯಿನ್ ಆಗಿ ಅದ್ರ ಒಳಗಡೆ ಫ್ರಮ್ Jan 15 ಇಂದ ಸ್ಟಾರ್ಟ್ ಮಾಡ್ತಿದೀವಿ. ಮೇಜರ್ ಸುಮಾರು ಆಕ್ಟಿವಿಟೀಸ್ ನಾವ್ ಅಲ್ಲಿ ಪ್ಲಾನ್ ಮಾಡ್ತಿದೀವಿ. ಇವಾಗ ಜಸ್ಟ್ ನಾವು ಇಲ್ಲಿ ನೋಡಿದ್ವಿ, ಸಿಂಪಲ್ ರಿಪೋರ್ಟ್ ಅನಾಲಿಸಿಸ್ ಮಾಡ್ತಾ ಇದೀವಿ. ಈ ತರ ಅನಾಲಿಸಿಸ್ ಎವ್ರಿ ವೀಕ್ ನಾವು ಮಾಡ್ತಾ ಇರ್ತೀವಿ ಅಲ್ಲಿ 100 ಟ್ರೇಡರ್ಸ್ ಜೊತೆ. ಕಂಪ್ಲೀಟ್ ಆಗಿ ನಮ್ಮ ಟೀಮ್ ಇದೆ, ಆ ಟೀಮ್ ನಿಮ್ ಜೊತೆ ವರ್ಕ್ ಮಾಡ್ತಿರುತ್ತೆ. ನಿಮ್ಮ ಅನಾಲಿಸಿಸ್ ನ ಅಬ್ಸರ್ವ್ ಮಾಡ್ತಿರ್ತೀವಿ, ನಿಮ್ಮ ಟ್ರೇಡ್ ಹಿಸ್ಟ್ರಿನ ಅಬ್ಸರ್ವ್ ಮಾಡ್ತಿರ್ತೀವಿ. ಬಿಕಾಸ್ ಒಬ್ರು ಯಾರಾದ್ರೂ ಮೆಂಟರ್ ಬೇಕಾಗ್ತಾರೆ. ಇವಾಗ ಸುಮಾರು ಜನ ಎಷ್ಟೋ ವರ್ಷದಿಂದ ಟ್ರೇಡ್ ಮಾಡ್ತಿದೀವಿ, ಬಟ್ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ ಆಗ್ತಿಲ್ಲ. ಬಿಕಾಸ್ ದೇ ಡೋಂಟ್ ನೋ ವಾಟ್ ಮಿಸ್ಟೇಕ್ಸ್ ದೇ ಆರ್ ಡೂಯಿಂಗ್. ನಾವ್ ಏನ್ ಮಿಸ್ಟೇಕ್ಸ್ ನಾವು ಮಾಡ್ತಿದೀವಿ ಅನ್ನೋ ಕಲ್ಪನೆನೆ ನಮ್ಗಿಲ್ಲ ಅಂತಂದ್ರೆ ನಾವು ಸೇಮ್ ಮಿಸ್ಟೇಕ್ಸ್ ನ ರಿಪೀಟ್ ಮಾಡ್ತಾ ಹೋಗ್ತೀವಿ. ಇಫ್ ನಾವು ಸೇಮ್ ಮಿಸ್ಟೇಕ್ಸ್ ನ ರಿಪೀಟ್ ಮಾಡ್ತಿದೀವಿ ಅಂತಂದ್ರೆ ವಿ ವಿಲ್ ಫಸ್ಟ್ ನಾವ್ ಏನ್ ಮಾಡ್ತೀವಿ, ನಮ್ದು ಕ್ಯಾಪಿಟಲ್ ಏನ್ ನಾವ್ ಇನ್ವೆಸ್ಟ್ ಮಾಡಿರ್ತೀವಿ ಅದನ್ನ ನಾವು ಲೂಸ್ ಮಾಡ್ಕೊಂಡು ಹೋಗ್ತೀವಿ. ರೈಟ್? ಸೆಕೆಂಡ್ ಮೇಜರ್, ನಮ್ಮ ಏನ್ ವ್ಯಾಲ್ಯೂಯೇಬಲ್ ಟೈಮ್ ಇದೆ, ನೀವು ಅಗೇನ್ ಕ್ಯಾಪಿಟಲ್ ನೀವು ಒಂದು ಮ್ಯಾಟ್ರ್ ಒಳಗಡೆ ಬೇರೆ ಜಾಬ್ ಅಥವಾ ಬೇರೆ ಬಿಸ್ನೆಸ್ ಮಾಡ್ಕೊಂಡು ನೀವು ತಗೊಂಡ್ಬರ್ಬೋದು, ಬಟ್ ವಾಟ್ ಟೈಮ್ ಯು ಆರ್ ವೇಸ್ಟಿಂಗ್ ರೈಟ್ ನೌ ವಿಲ್ ನಾಟ್ ಕಮ್ ಬ್ಯಾಕ್. ಸೊ ಬೆಟರ್ ದಿಸ್ ಇಸ್ ದ ರಿಕ್ವೆಸ್ಟ್. ಆರ್ ಏನ್ ಅನ್ಕೋತೀರೋ ಅನ್ಕೊಳ್ಳಿ, ಮೇಜರ್ ಆಗಿ ನಿಮ್ಗೆ ಮೆಂಟರ್ ಬೇಕು ಅನಿಸ್ತಿದೆ, 3 months ಕಮಿಟ್ಮೆಂಟ್ ನಿಮ್ ಜೊತೆ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ಜಾಯಿನ್ ಆಗಿ. ಬಿಕಾಸ್ 3 months ಆದ್ಮೇಲೆ ನಾವು ಸುಮಾರು ಆಕ್ಟಿವಿಟೀಸ್ ನಿಮ್ ಜೊತೆ ಪ್ಲಾನ್ ಮಾಡ್ತಿದೀವಿ. ಇದೇ ತರ ಟ್ರೇಡರ್ಸ್ಗೆ ನಾವು ನಿಮ್ ಕಡೆಯಿಂದ ಟ್ರೈನಿಂಗ್ಸ್ ಕೊಡಿಸ್ಬೇಕು ಅಂತಿದೀವಿ. ಪ್ಲಸ್ ಫಂಡೆಡ್ ಅಕೌಂಟ್ಸ್ ನಮ್ಗೆ ಟ್ರೇಡರ್ಸ್ ಬೇಕಾಗ್ತಾರೆ. ಸೊ ಅದೆಲ್ಲ ಆಕ್ಟಿವಿಟೀಸ್, ಸುಮಾರು ಆಕ್ಟಿವಿಟೀಸ್ ಇದೆ. ಸೊ anyone interested, you can contact us. We will definitely work together. ಬಿಕಾಸ್ ಲಾಸ್ಟ್ 3 years ಇಂದ ಏನ್ ನಾವು ಮಾರ್ಕೆಟ್ ಒಳಗಡೆ ಅಬ್ಸರ್ವ್ ಮಾಡಿದೀವಿ, ಅಚೀವ್ ಮಾಡಿದೀವಿ, ಅದೇ ಅಚೀವ್ಮೆಂಟ್ ಅಥವಾ ಆ ಕನ್ಸಿಸ್ಟೆನ್ಸಿಗೆ ಏನ್ ನಾವು ಸ್ಟೆಪ್ಸ್ ಅಥವಾ ಏನ್ ಪ್ರೊಸೆಸ್ ನ ಫಾಲೋ ಮಾಡಿದ್ವಿ, ಅದೇ ಪ್ರೊಸೆಸ್ ನ ನಾವು ಎವ್ರಿ ಡೇ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀವಿ. ಸೊ ಅದೇ ಪ್ರೊಸೆಸ್ ಒಳಗಡೆ ನಾವು ಹೋಗೋಣ. ವಿತ್ಪತ್ ಇಟ್ ಸೆಲ್ಫ್ ಸೇಸ್, ವಿತ್ಪತ್ ಏನಪ್ಪಾ ಅಂತಂದ್ರೆ ಒಂದು ಟ್ರೇಡರ್ಸ್ ಜರ್ನಿ. ಅದು ಆ ಜರ್ನಿ ಒಳಗಡೆ ನಾವು ನಿಮ್ ಜೊತೆ ಸಪೋರ್ಟ್ ಕೊಡ್ತೀವಿ. ಸೊ ಆ ತರ ಸಪೋರ್ಟ್ ನಿಮ್ಗೆ ಅವಶ್ಯಕತೆ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ನಮ್ಮ ಕಮ್ಯುನಿಟಿ ಕಾಲಿಂಗ್ ನಂಬರ್ ಇದೆ, ಅಡ್ಮಿನ್ ನಂಬರ್.
So you can call them, you can have a discussion, and then you can come join us. So but who all are serious, ನಾವು ಸೀರಿಯಸ್ ಆಗಿ 3 months ಕಮಿಟ್ಮೆಂಟ್ ನನ್ನ ಹತ್ರ ಇದೆ, ನಾನು ಎವ್ರಿ ಡೇ ನಾವು ಹೇಳ್ತಿರೋ ಪ್ರೊಸೆಸ್ ನ ಫಾಲೋ ಮಾಡ್ತೀನಿ, ನಾನು ಎವ್ರಿ ಡೇ ನಂದು ಮೀಟಿಂಗ್ಸ್ ಅಟೆಂಡ್ ಮಾಡ್ತೀನಿ, ಎಲ್ಲ ಹಾಕಿರೋ ಪ್ರೊಸೆಸ್ ನ ನಾವು ಫಾಲೋ ಮಾಡ್ತೀವಿ ಅನ್ನೋಂಗಿದ್ರೆ ಮಾತ್ರ ಕಾಲ್ ಮಾಡಿ, ಆರ್ ಎಲ್ ಜಸ್ಟ್ ಅವಾಯ್ಡ್. ವಿಲ್ ಜಸ್ಟ್ ನಾವು ಇನ್ಫಾರ್ಮೇಶನ್ ಅಂತೂ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ಎವ್ರಿ ಡೇ ಕೊಡ್ತಿರ್ತೀವಿ, ಎವ್ರಿ ವೀಕ್ ಅನಾಲಿಸಿಸ್ ರಿಪೋರ್ಟ್ಸ್ ಹಾಕ್ತಿರ್ತೀವಿ, ಈ ತರ ಇನ್ಫಾರ್ಮೇಶನ್ಸ್ ನಮ್ ಯೂಟ್ಯೂಬ್ ಒಳಗಡೆ ಕೊಡ್ತಿರ್ತೀವಿ. ಇಫ್ ಯು ಆರ್ ನಾಟ್ ಸೀರಿಯಸ್, ಯೂಟ್ಯೂಬ್ ಒಳಗಡೆ ನಾವು ಶೇರ್ ಮಾಡೋ ಇನ್ಫಾರ್ಮೇಶನ್ ನ ತಗೊಂಡು ಯು ಕ್ಯಾನ್ ಗೋ ಹೆಡ್. ಬಟ್ ಎಸ್, ಇಫ್ ಯು ಆರ್ ಸೀರಿಯಸ್, 3 months ಒಳಗಡೆ ಆ ಕನ್ಸಿಸ್ಟೆಂಟ್ ಟ್ರೇಡರ್ ನೀವು ಆಗ್ಬೇಕು ಅಂತಿದ್ರೆ ಡೆಫಿನೆಟ್ ಆಗಿ ನಮ್ಮ ಕಮ್ಯುನಿಟಿಗೆ ಕಾಲ್ ಮಾಡ್ಬಿಟ್ಟು ಏನ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ, ಜಾಯಿನ್ ಆಗಿ. ಓಕೆ, ಐ ಹೋಪ್ ಕ್ಲಿಯರ್